ಕರ್ನಾಟಕದ ರಾಜಕೀಯದಲ್ಲಿ ಸದಾ ಸುದ್ದಿಯಲ್ಲಿರುವುದು ಕಾಂಗ್ರೆಸ್ ಗ್ಯಾರಂಟಿ ಯೋಜನೆಗಳು. 2023ರ ವಿಧಾನಸಭೆ ಚುನಾವಣೆ ಸಮಯದಲ್ಲಿ ಕಾಂಗ್ರೆಸ್ 5 ಗ್ಯಾರಂಟಿ ಯೋಜನೆಗಳನ್ನು ಜನರಿಗಾಗಿ ಘೋಷಣೆ ಮಾಡಿತು. ಜನರು ಪಕ್ಷವನ್ನು ಬೆಂಬಲಿಸಿದರು. ಸ್ಪಷ್ಟ ಬಹುಮತದ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಿತು. 5 ಗ್ಯಾರಂಟಿ ಯೋಜನೆಗಳನ್ನು ಈಗ ಸರ್ಕಾರ ಜಾರಿಗೊಳಿಸಿ ನುಡಿದಂತೆ ನಡೆದಿದೆ. ಜನಾದೇಶದ ಮೂಲಕ ಅಧಿಕಾರಕ್ಕೆ ಬಂದಿರುವ ಕಾಂಗ್ರೆಸ್ ಸರ್ಕಾರವು ತನ್ನ ಗ್ಯಾರಂಟಿಯಿಂದಲೇ ಹೆಚ್ಚು ಸದ್ದು ಮಾಡಿತ್ತು. ಉಚಿತ ಬಸ್, ಟಿಕೆಟ್ ಫ್ರೀ, ಗೃಹಲಕ್ಷ್ಮಿ ಯೋಜನೆ ಸೇರಿ ಹಲವು ಯೋಜನೆ ಮಹಿಳೆಯರ ಗಮನ ಸೆಳೆದಿತ್ತು. ಇನ್ನು ಇದೇ ಗ್ಯಾರಂಟಿ ವಿಚಾರ ಅಧಿವೇಶನದಲ್ಲಿ ಭಾರಿ ಸದ್ದು ಮಾಡಿತ್ತು. ಬಜೆಟ್ ಮೇಲಿನ ಚರ್ಚೆಯಲ್ಲಿ ಈ ಬಗ್ಗೆ ಜೆಡಿಎಸ್ನ ಎಂಟಿ ಕೃಷ್ಣಪ್ಪ ಹಾಗೂ ಕಾಂಗ್ರೆಸ್ನ ಬಿಆರ್ ಪಾಟೀಲ್ ಗಂಭೀರವಾಗಿಯೇ ವಾದ ಮಂಡಿಸಿದರು. ಮೊದಲು ಮಾತನಾಡಿದ ಕೃಷ್ಣಪ್ಪ, ಹೆಂಗಸರಿಗೆ 2,000, ಓಡಾಟಕ್ಕೆ ಬಸ್ ಫ್ರೀ ಎಲ್ಲವನ್ನೂ ಕೊಟ್ಟಿದ್ದೀರಿ. ಇದಕ್ಕೆ ಕೊಡುತ್ತಿರುವುದು ಖಜಾನೆ ದುಡ್ಡು ಅಲ್ಲವೇ? ಹೆಂಗಸರಿಗೆ ಖುಷಿಪಡಿಸುವಂತೆ ಕುಡಿಯುವ ಗಂಡಸರಿಗೂ ವಾರಕ್ಕೆ 2 ಬಾಟಲಿ ಫ್ರೀ ಕೊಡಿ, ಸೊಸೈಟಿಗಳ ಮೂಲಕ ಹಂಚಿ ಎಂದು ಸಲಹೆ ನೀಡಿದರು. ಚುನಾವಣೆಯಲ್ಲಿ ಗೆದ್ದು ಬಂದು ಇಂತಹ ವ್ಯವಸ್ಥೆ ಮಾಡಿ ಎಂದು ಸಚಿವ ಕೆಜೆ ಜಾರ್ಜ್ ಅವರು ಕೃಷ್ಣಪ್ಪ ಅವರಿಗೆ ಸಲಹೆ ಮಾಡಿದರೆ ಈಗಲೇ ಈ ಸ್ಥಿತಿ, ಫ್ರೀ ಮದ್ಯ ಕೊಟ್ಟರೆ ಏನಾಗಬಹುದು ಎಂದು ಸ್ಪೀಕರ್ ಹಾಸ್ಯ ಮಾಡಿದರು. ತಮ್ಮ ವಾದವನ್ನು ಬಿಟ್ಟುಕೊಡದ ಕೃಷ್ಣಪ್ಪ, ಹೀಗೇನಾಗಿದೆ? ನಮ್ಮ 224 ಶಾಸಕರಲ್ಲಿ ಯಾರು ಕುಡಿಯಲ್ಲ ಎಂದು ಹೇಳಿಬಿಡಲಿ ಎಂದು ಪ್ರಶ್ನಿಸಿದರು. ಈ ಮಾತಿಗೆ ಜೆಡಿಎಸ್ ಗುಂಪಿನ ಉಪನಾಯಕಿ ಶಾರದಾ ಪೂರಿಯಾ ನಾಯಕ್, 224 ಶಾಸಕರು ಎಂದು ನಮ್ಮನ್ನು ಸೇರಿಸಿಕೊಂಡು ಏಕೆ ಹೇಳುತ್ತಿದ್ದೀರಿ ಎಂದು ಆಕ್ಷೇಪಿಸಿದರು. ಆಡಳಿತಾರೂಢ ಕಾಂಗ್ರೆಸ್ನ ಬಿಆರ್ ಪಾಟೀಲ್, ನನಗೆ ಸರ್ವಾಧಿಕಾರಿಯಾಗುವ ಅವಕಾಶ ಸಿಕ್ಕರೆ 2 ತಾಸಿನಲ್ಲೇ ಸಂಪೂರ್ಣ ಪಾನ ನಿಷೇಧ ಜಾರಿ ಮಾಡುತ್ತೇನೆ. ಪಾಪದ ಹಣದಿಂದ ಅಭಿವೃದ್ಧಿ ಮಾಡಬೇಕೆ ಎಂದು ಹೇಳಿದರು. ಈ ಮಾತಿಗೆ ತಮ್ಮ ಸಮರ್ಥನೆಯನ್ನು ನೀಡಿದ ಪಾಟೀಲ್, ನಮ್ಮ ಭಾಗದ ಮಹಿಳೆಯರು ಅನ್ನಭಾಗ್ಯ, ಗೃಹಲಕ್ಷ್ಮಿ ಸೇರಿ ಯಾವ ಫ್ರೀ ಭಾಗ್ಯವೂ ಬೇಡ ಸ್ವಾಮಿ, ಮದ್ಯ ಮಾರಾಟ ಬಂದ್ ಮಾಡಿ ನಮ್ಮ ಸಂಸಾರ ಉಳಿಸಿ ಎಂದು ಬೇಡಿಕೊಳ್ಳುತ್ತಿದ್ದಾರೆ. ಸಿಎಂ ಸಲಹೆಗಾರನಾಗಿದ್ದ ನಾನು ಇದನ್ನು ಸಿಎಂ ಸಿದ್ದರಾಮಯ್ಯ ಅವರ ಗಮನಕ್ಕೆ ತಂದಿದ್ದೆ, ಆದರೆ ಒಪ್ಪಿಲ್ಲ ಎಂದು ಬೇಸರ ತೋಡಿಕೊಂಡರು. ಜೊತೆಗೆ ಏನು ಈ ಸರಿ 40,000 ಮಾಡಿದ 40,000 ಕೋಟಿ ಗುರಿ ಇಟ್ಟವ್ರೆ ಅಂದರೆ ಇನ್ನ 3,500 ಕೋಟಿ ದುಡ್ಡನ್ನು ವಸೂಲಿ ಮಾಡಬೇಕು. ಹೆಂಗೆ ವಸೂಲಿ ಮಾಡೋದು? ಮತ್ತೆ ಟ್ಯಾಕ್ಸ್ ಹಾಕ್ಬೇಕು. ನಾನೇ ಹೇಳ್ತೀನಿ ಅಧ್ಯಕ್ಷ, ತಪ್ಪು ತಿಳ್ಕೊಬೇಡಿ ದಯಮಾಡಿ. ನೀವು ಹೆಣ್ಮಕ್ಳಿಗೆಲ್ಲ 2,000 ಕೊಡ್ತೀರಿ, ಫ್ರೀ ಕರೆಂಟ್ ಕೊಡ್ತೀರಿ, ನಮ್ಮದೇ ದುಡ್ಡು ಕೊಡ್ತೀರಿ ತಾನೆ. ಹಂಗಾಗಿ ಯಾರು ಕುಡಿತಾರೆ ಅವ್ರು ವಾರಕ್ಕೊಂದು 2 ಬಾಟ್ಲು ಫ್ರೀ ಕೊಡೋಕೆ ಹೇಳಿ ಅಧ್ಯಕ್ಷರೇ, ಕುಡಿಲಿ ಅವರು. ಪಾಪ ತಿಂಗಳ ಎಲ್ಲಿ ಕೊಡೋಕ್ಕಾಯ್ತದೆ ದುಡ್ಡ? 2 ಬಾಟ್ಲು ನೀವು ನಮ್ಮ ದುಡ್ಡೇ ಕೊಡ್ತಿದ್ದೀರಲ್ಲ. ಎಂಥದ್ದು ಶ್ರೀಶಕ್ತಿ ಗುಂಪಿಗೆ, ಬಸ್ಗೆ, ಕರೆಂಟ್ಗೆಲ್ಲ ಗಂಡಸರಿಗೂ ಕೊಡಿ, ವಾರಕ್ಕೆ 2 ಬಾಟ್ಲು ಕೊಡಿಸಿ. ಏನು ತಪ್ಪೇನಾಯ್ತದೆ? ಅದನ್ನು ಕೊಡಿಸಿ, ಸೊಸೈಟಿ ಮುಖಾಂತರ ಕೊಡ್ಸಕ್ಕೆ ಹೇಳಿ. ಹಂಗಂತ ಸರ್ಕಾರ ಮಾಡಿ. ನಮ್ಮ ಜಾರ್ಜ್ ಏನು ಕುಳಿತಿದ್ದಾರೆ, ಕೊಡಿ ಸ್ವಾಮಿ ಸೊಸೈಟಿ ಮುಖಾಂತರ ಒಂದು 2 ಬಾಟ್ಲ. ಎಲೆಕ್ಷನ್ ನಿಂತ್ಬಿಟ್ಟು ಸರ್ಕಾರ ಮಾಡ್ಬಿಟ್ಟು ನೀವು ಕೊಡಿ. ನಾವು ಆದಷ್ಟು ಕುಡಿದನ್ನ ಕಡಿಮೆ ಮಾಡಿ ಪ್ರಯತ್ನ ಮಾಡ್ತಾ ಇದೀವಿ. ನೀವು ಕೊಡುವಂತ ಸಲಹೆಯನ್ನು 2 ಬಾಟ್ಲು ಕೊಡೋ ಮುಂಚೆ ಕಷ್ಟ, ಇನ್ನು ಕೊಟ್ರೆ ಯಾವ ಪರಿಸ್ಥಿತಿ ಆಗುವುದು ಇಲ್ಲಿ? ಅಲ್ಲ, ಕೊಟ್ರೆ ತಾನಾಗೆ ಸರಿ ಹೋಗುತ್ತೆ ಪರಿಸ್ಥಿತಿ. ಓಕೆ, ಈಗೇನ್ ಮಾಡಿದ್ದೀರಿ ಅಧ್ಯಕ್ಷರೇ? ಇಲ್ಲಿ 224 ಜನ ಕುಡಿದೇ ಇದ್ದಾರೆ. 8 ಜನ ಅವ್ರು ಹೇಳಿ. ನಾವು 224ರಲ್ಲಿ ಕುಡಿದೆ ಅಲ್ಲ, ಒಂದೊಂದು ಬಾಟಲ್ ಕುಡಿದು ಈಗ ಬಿಟ್ಟಿದ್ದೆ ಕಣೋ ಬಾಬು. ಒಂದೊಂದು ಬಾಟಲ್ ಕುಡಿತಿದ್ದೆ ನೀನು. ಅದೆಲ್ಲ ನಮಗೆ ಗೊತ್ತಿಲ್ಲ. ಡೆಪ್ಯೂಟಿ ನ್ಯೂಸ್ ನೆಟ್ವರ್ಕ್, ಸತ್ಯದ ಕನ್ನಡಿ.